ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾವು ಹಿಂದಿನ ಕಾರ್ಯಕ್ರಮಗಳಿಂದ ಉದ್ಯೋಗ, ವ್ಯವಹಾರ, ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನಮ್ಮಿಂದ ಕಾಣ್ತಾ ಇದೆ. ನಮಗೆ ಯೌವನ ಬರ್ತಾ ಇದೆ ಅಂದ ತಕ್ಷಣ ನಾವು ನಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಅಥವಾ ನಮ್ಮ ನಕ್ಷತ್ರ ಮುಖಾಂತರ ನಮ್ಮ ಒಂದು ಜಾತಕದಲ್ಲಿರ್ತಕ್ಕಂತಹ ದಶಮಾಧಿಪತಿಯ ಮುಖಾಂತರ ಅಥವಾ ದಶಮ ಸ್ಥಾನದ ಮುಖಾಂತರ, ಚಂದ್ರನ ಮುಖಾಂತರ, ತುಲಾ ಲಗ್ನದ ಮುಖಾಂತರ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ನಮ್ಮ ಇಡೀ ಜೀವನವನ್ನು ಕಾಯುತ್ತೆ, ಅದು ಕಾಪಾಡುತ್ತೆ, ನಮ್ಮನ್ನು ಅಭಿವೃದ್ಧಿಗೊಳಿಸುತ್ತೆ ಅಂತಂದಾಗ ನಾವು ಜ್ಯೋತಿಷ ಸಂಖ್ಯಾಶಾಸ್ತ್ರ ಪ್ರಕಾರ ಈ ಲೆಕ್ಕಾಚಾರಗಳನ್ನೆಲ್ಲ ಮುಂಚಿತವಾಗಿ ತಿಳ್ಕೋಬೇಕು. ನಾವು ತಿಳ್ಕೊಂಡಿಲ್ಲ ಅಂತಂದಾಗ ಈ ಕರ್ಮಗಳು ಬೇರೆ, ನಮ್ಮ ವಾತಾವರಣ ಬೇರೆ, ನಮ್ಮ ಬ್ಯಾಕ್ಗ್ರೌಂಡ್ ಬೇರೆ, ನಾವು ವಿದ್ಯೆ ಕಲ್ತಿರೋದು ಬೇರೆ, ನಾವು ಮಾಡ್ತಾ ಇರೋದು ಬೇರೆ. ಈ ಥರ ಎಲ್ಲ ಕಲಸು ಮೊಲಸಾಗ್ರೆ ಆಗೋಗ್ಬಿಟ್ಟು ಏನಾಗುತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಗೊತ್ತಾಗೋದೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾರ್ಯಾರು 4, 13, 22, 31 ತಾರೀಕಲ್ಲಿ ಹುಟ್ಟಿದ್ದೀರಾ ಇವರೆಲ್ಲರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಜೀವನದಲ್ಲಿ ಫೇಲ್ಯೂರ್ಸನ್ನೇ ಜಾಸ್ತಿ ನೋಡ್ತಾ ಇರ್ತಾರೆ. ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಇವ್ರು ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮೊದಲನೇ ಭಾಗದಲ್ಲಿ ಎಜುಕೇಷನ್ ಪ್ರಾಬ್ಲಮ್, ಎಜುಕೇಷನ್ ಫೇಲ್ಯೂರ್ ಆಗ್ತಾ ಬರ್ತದೆ. ಅದಾದಮೇಲೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗ್ತಾ ಬರ್ತದೆ. ಅದಾದಮೇಲೆ ಫೈನಾನ್ಷಿಯಲ್ ಲೈಫ್ ಪ್ರಾಬ್ಲಮ್ ಆಗ್ತಾ ಬರ್ತದೆ. ಅದಾದಮೇಲೆ ಪ್ರೊಫೆಷನ್ ಲೈಫ್ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಬಿಸ್ನೆಸ್ ಲೈಫ್ ಪ್ರಾಬ್ಲಮ್ ಆಗ್ತಾ ಬರ್ತದೆ. ಈ ರೀತಿ ಒಂದು ಹಂತದಲ್ಲೂ ಕೂಡ ಆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಫುಲ್ ಆಗದಂತಹ ಈ ವ್ಯಕ್ತಿಗಳು ಬರೀ ಎಜುಕೇಷನಿಂದನೇ ಪ್ರಾಬ್ಲಮ್ ಆಯಿತು ಅಂತ ಬಂದಾಗ, ಎಜುಕೇಷನ್ ಇಲ್ಲ ಅಂತಂದಾಗ ಯಾವ್ಯಾವ ವೃತ್ತಿಗಳಲ್ಲಿ ಅವ್ರು ಹೋಗೋದಕ್ಕಾಗತ್ತೆ ಒಂದ್ಸರಿ ಯೋಚನೆ ಮಾಡಿ. ಅದಕ್ಕೆ ಈ ತಾರೀಕು ಅಂತ ಬಂದಾಗಲೇ ಕೂಡ ಭಾಳ ಜನ ಎದುರ್ಕೋತೀರಾ, ಭಾಳ ಜನ ಒದ್ದಾಡ್ತೀರಾ, ಅಯ್ಯೋ ಯಾಕಾದ್ರೆ ಈ ಡೇಟಲ್ಲಿ ಮಕ್ಕಳು ಹುಟ್ಟಿದಾರೋ ಅಂತ ಅನ್ಕೊಂತೀರ ಅಂತ. ಆದರೆ ಆ ಕರ್ಮ ಫಲಗಳನ್ನು ನಾವು ನಿವಾರಣೆ ಮಾಡ್ಕೊಳ್ದೇ ಇದ್ದಾಗ ಈ 4, 13, 22, 31 ತಾರೀಕಿನಲ್ಲಿ ಹುಡ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಸರಿಯಾದಂಥ ಒಂದು ಪ್ರಾಪರ್ ವೇನ ಅದು ಕೊಡೋದೇ ಇಲ್ಲ. ಅದು ಇವತ್ತು ಬರ್ತ್ ನಂಬರ್ 4 ಫ್ಯೂಚರ್ ನಂಬರ್ 2 ಕಾಂಬಿನೇಷನ್ ಸೆಕೆಂಡ್ ಹಾಫಲ್ಲೂ ಅರ್ಧಂಬರ್ಧಾನೆ. ಯಾಕಂದರೆ 2+2 4 ರಾಹು, 2ರ ಡಬ್ಬಲ್ಲೇ 4 ರಾಹು ಅಂತೀವಿ, 4ನ ಡಬ್ಬಲ್ಲೇ ಶನಿ ಅಂತ ಹೇಳ್ತೀವಿ. 2+2 4, 4+4 8 ನೋಡಿ, 2, 4, 8 ಕಾಂಬಿನೇಷನ್. ಅಂದರೆ ಈ ಕಾಂಬಿನೇಷನ್ಗಳ ವೈಶಿಷ್ಟ್ಯತೆನೇ ಆಗಿರೋದ್ರಿಂದ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂದರೆ ಆ ಎಜುಕೇಷನ್ ಭಾಗದಲ್ಲಿ ನಾವು ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ತಲುಪಿಸ್ಬಿಟ್ರೆ ಅವು ಅದ್ಭುತವಾದಂತಹ ಎಜುಕೇಷನ್ಗಳನ್ನ ಮಾಡಿ ಒಂದು ಹಂತಕ್ಕೆ ಬರೋದಕ್ಕೆ ಈಸಿ ಆಗ್ತದೆ. ಅದು ಈಸಿ ಆಯಿತು ಅಂತಂದಾಗ ಅವಾಗ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ಳೋದು ಈಸಿ ಆಗ್ತದೆ. ಹಾಗಾದಾಗ ಪ್ರೊಫೆಷನ್ ಆಯ್ಕೆ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಯಾರ್ಯಾರು ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಆರಿದ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಇವರೆಲ್ಲರೂ ಕೂಡ ನಿರ್ದಿಷ್ಟವಾದಂತಹ ಆಯ್ಕೆಯನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವರೊಂದು ಹೇಳಿದ್ರು ಅದನ್ನು ಮಾಡೋದು, ಇವರೊಂದು ಹೇಳಿದ್ರು ಇದನ್ನು ಮಾಡೋದು, ನಂದೇನೋ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ಪಾರ್ಟ್ನರ್ಶಿಪ್ ಮಾಡೋದು, ಅಥವಾ ಕಮಿಷನ್ ಆದ್ರೆ ಇನ್ನೇನೋ ಮಾಡೋಕ್ಕೆ ಹೋಗೋದು, ಏನೇ ಮಾಡೋಕ್ಕೆ ಹೋದ್ರೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಮೊದಲನೇದಾಗಿ ಈ ಗ್ರಹಗಳ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಏನದು ತತ್ವ? ಈ ಕಾರಕತ್ವ ಅಂತ ಅವಾಗ ಹೇಳ್ತಿರ್ತೀವಿ. ರಾಹುವಿನ ಕಾರಕತ್ವ, ಸೂರ್ಯನ ಕಾರಕತ್ವ, ಗುರುವಿನ ರಾಹಕತ್ವ ಅಂತ. ಈ ಕಾರಕತ್ವಗಳನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ವಾಟ್ ಈಸ್ ರಾಹು ಅಂತ ಗೊತ್ತಾಗೋದು. ರಾಹು ಅಂದರೆ ಸರ್ಪ, ನೆನ್ಪಿಟ್ಕೊಳ್ಳಿ. ರಾಹು ಅಂದರೆ ಸರ್ಪ, ರಾಹು ಅಂದರೆ ವೈರಸ್, ಆಯಿತಾ? ರಾಹು ಅಂತಂದರೆ ಸ್ವಾಹ, ನೆನ್ಪಿಟ್ಕೊಳ್ಳಿ. ರಾಹು ಅಂದರೆ ಪ್ರೇತ ಬಾಧೆ, ನೆನ್ಪಿಟ್ಕೊಳ್ಳಿ. ಈ ಥರ ಹಲವಾರು ವೈಶಿಷ್ಟ್ಯತೆಗಳು ಈ ಒಂದು ಸಂಖ್ಯೆಗೆ ಇರೋದ್ರಿಂದ ನಾವು ರಾಹು ಸರ್ಪ ಅಂತ ಮೊದಲ ಭಾಗದೆ, ಸರ್ಪ ಸಂಚಾರಿ ಗ್ರಹ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ರಾಹು ಯಾರು? ಸಂಚಾರಿ ಗ್ರಹ. ಸಂಚಾರ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಅದು ಸಂಚಾರ ಮಾಡ್ತಿರ್ತದೆ. ಅಂದರೆ ಅರ್ಥ ಏನು? ಆ ರಾಹು ತತ್ವ ಆ ರೀತಿ ಇದ್ದಾಗ ನಮ್ಮಲ್ಲಿರ್ತಕ್ಕಂತಹ ಆ ತತ್ವವು ಕೂಡ ಅದೇ ಆಗಿರ್ತದೆ. ಆ ರಾಹು ತತ್ವ ಆಗಿದ್ದಾಗ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರಬೇಕಾಗ್ತದೆ. ರಾಹು ಅಂದರೆ ಸಂಚಾರ ಗ್ರಹ ಅಂತ ಹೇಳ್ತೀವಿ. ಸಂಚಾರ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಇವರಿಗೆ ಸಕ್ಸಸ್ಫುಲ್ ತಂದುಕೊಡ್ತದೆ. ಅದರೊಳಗೆ ನಿಮ್ಮ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್, ಅಥವಾ ಸ್ವಾತಿ ನಕ್ಷತ್ರ, ಹರಿದ ನಕ್ಷತ್ರ, ಮತ್ತು ಈ ಕಾಂಬಿನೇಷನ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ತಂದಾಗ ಏನಾಗ್ತದೆ, ನಮ್ಗೆ ಇಷ್ಟ ಬಂದಾಗೆಲ್ಲ ಮಾಡೋಕ್ಕೆ ಹೋದಾಗ ಆ ತತ್ವಗಳು, ಆ ಕಾರಕತ್ವಗಳು ನಮ್ಮನ್ನು ಬಿಡೋದಿಲ್ಲ. ನಾವು ಹೀಗೇ ಇರಬೇಕು ಅಂತ ರೂಲ್ ಮಾಡ್ತೇವೆ, ಹಾಗೇ ಇರಬೇಕು ನಾವು. ಅದಕ್ಕೆ ಕೆಲವೊಂದು ಗ್ರಹಗಳು ಈಗ ಇರಬೇಕು ಅಂತ ಹೇಳುತ್ತೆ, ಇದ್ರ ಪ್ರಕಾರ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಆಗ ಹೇಳ್ತಾ ಇರ್ತೀವಿ. ಹಾಗೆಯೇ ಈ ರಾಹು ಸಂಬಂಧಪಟ್ಟಂಥ ವಿಚಾರಕ್ಕೆ ಇದು ಸಂಚಾರ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗಗಳನ್ನು ಆಯ್ಕೆ ಮಾಡ್ಕೋಬೇಕು. ಅದರೊಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ ಈ ಏಜೆನ್ಸಿ, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್, ನೆಟ್ವರ್ಕಿಂಗ್,
ಮತ್ತು ಟೈಲರಿಂಗ್, ಚಲನಚಿತ್ರ ಕಲಾವಿದರು, ಆರ್ಟಿಸ್ಟ್ ಕೂಡ ಒಂದು ಕಡೆ ಸುತ್ತಾ ಇರ್ತಾರೆ ಅವರು. ಈ ರೀತಿ ರಿಯಲ್ ಎಸ್ಟೇಟು, ಈ ರೀತಿ ಹಲವಾರು ಪ್ರಕ್ರಿಯೆಗಳನ್ನು ನಾವು ಮಾಡ್ಕೊಂಡಾಗ ಆ ರಾಹುವಿಗೆ ಸಂತುಷ್ಟಿಯನ್ನು ಕೊಡಬೇಕು ನಾವು. ಈಗ ಈ ಥರ ಸಂಚಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಆದರೆ ಮೇಜರಾಗೆ ಅಂದರೆ ನಮ್ಮ ದಶಾಕಾಲ, ನಮ್ಮ ಗ್ರಹಗತಿಗಳು ಇವೆಲ್ಲ ನೋಡಿಕೊಂಡು ಮೇಜರಾಗಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಈ ಒಂದು ವಿಭಾಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಏನಾಗ್ತದೆ, ನಾವು ಸಂಚಾರ ಮಾಡ್ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ, ಆ ರಾಹುವಿಗೆ ಖುಷಿ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ರಾಹುಗೆ ಖುಷಿ ಆಗ್ತದೆ. ಅದನ್ನು ಬಿಟ್ಬಿಟ್ಟು ನಾನು ದೊಡ್ಡದೊಂದು ಆಫೀಸ್ ಮಾಡ್ತೀನಿ, ನಾನು ಕೂತ್ಕೊಂಡು 4 ಜನನ ಮೇಂಟೈನ್ ಮಾಡ್ತೀನಿ ಅಂದರೆ ಅದು ಕೂರೋದಕ್ಕೆ ಬಿಡಲ್ಲ ನಿಮಗೆ. ಅದಕ್ಕೆ ಈ ತಾರಕಲಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಅಂತ ಮಾಡಬಾರ್ದು. ಆಲ್ ಆರ್ ಕಮಿಷನ್. ಯಾಕೆ ಆಗ ಹೇಳಿದೆ, ಸ್ವಾಹ, ತಿನ್ಬೇಕಷ್ಟೇ, ಕಿತ್ಕೊಂಡು ತಿನ್ಬೇಕಷ್ಟೇ, ಹಾಕಕ್ಕೆ ಹೋಗ್ಬಾರ್ದು. ಅದರಿಂದ ಯಾರ್ಯಾರು 4, 13, 22, 30 ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ, ಇವ್ರು ಯಾರು ಕೂಡ ಇನ್ವೆಸ್ಟ್ ಅಂತ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟ್ ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದಾಗ ಅದರಲ್ಲಿ ಕೆಲವೊಂದು ಭಾಗಗಳಿದ್ದಾವೆ. ಈಗ ಯಾರ್ದಾದ್ರೂ ಒಂದು ಪಾರ್ಟ್ನರ್ಶಿಪ್ ಮಾಡ್ತಕ್ಕಂಥದ್ದು, ಪಾರ್ಟ್ನರ್ ನಿಮ್ಗೆ ಸರಿ ಬರೋದಿಲ್ಲ, ಆಗೋದೇ ಇಲ್ಲ ಪಾರ್ಟ್ನರ್ಸು. ಅಥವಾ ನೀವು ಯಾರಿಗಾದ್ರೂ ಒಬ್ಬರ ಮೇಲೆ ದುಡ್ಡು ಹಾಕ್ಬಿಟ್ಟು ಕೆಲಸ ಮಾಡೋವಂಥದ್ದು, ಅವ್ರು ಎತ್ಕೊಂಡು ಓಡೋಗ್ಬಿಡ್ತಾರೆ. ಅಥವಾ ಅವರು ನಿಮಗೆ ಫೇಲ್ಯೂರ್ ಮಾಡಿಬಿಡ್ತಾರೆ, ನಷ್ಟ ಉಂಟು ಮಾಡಿಬಿಡ್ತಾರೆ, ನೀವು ಕೈ ಸುಟ್ಕೊಂಡು ಮನೆಗೆ ಬರಬೇಕಾಗ್ತದೆ. ಇದು ಒಂದು. ಅದಾದ ಮೇಲೆ ವಿಶೇಷವಾಗಿ ಯಾವುದಾದ್ರೂ ಶೇರ್ ಮಾರ್ಕೆಟಲ್ಲಿ ಆಗ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಚೀಟಿ ಹಾಕುವಂಥದ್ದು, ಅಥವಾ ಯಾವುದಾದ್ರೂ ಎಕ್ಸ್ಟ್ರಾ ತುಂಬ ಇಂಟ್ರೆಸ್ಟ್ ಬರ್ತದಂತ ಹಾಕುವಂಥದ್ದು, ಇವೆಲ್ಲ ಏನಾಗುತ್ತೆ, ನಿಮಗೆ ನಷ್ಟವನ್ನು ಉಂಟು ಮಾಡ್ತದೆ ಹೊರತು ಬೇರೆ ಯಾವುದು ಬರಲ್ಲ. ಅದಕ್ಕೆ ಕನ್ಸ್ಟ್ರಕ್ಷನ್ ಅಥವಾ ಕಾಂಟ್ರಾಕ್ಟ್ ಅಂತಕ್ಕಂಥ ಲೆಕ್ಕಾಚಾರ ನೀವು ಹಾಕಿದಾಗ ಏನಾಗುತ್ತೆ, ಅದು ನಿಮ್ಮ ಕೆಲಸ, ನೀವು ಅದ್ರ ಮೇಲೆ ಹಾಕಿರ್ತೀರ, ಅದು ನಿಮ್ಮ ಜೊತೆಗೆ ಇರ್ತದೆ. ಆಗ ಅದೆಲ್ಲ ಒಂದು ಕಡೆ ಬಿಲ್ ಪಾಸ್ ಆಗೋದು, ಅಥವಾ ಬಿಲ್ಡಿಂಗ್ ಕಟ್ಟೋದು, ಸೇಲ್ ಮಾಡೋದು, ಅಥವಾ ಬಿಲ್ಡಿಂಗ್ ಸೈಟ್ ಕಟ್ಟೋದು, ತಗೊಳ್ಳೋದು, ಏನೋ ಮಾಡೋದು ಆಗ್ತಾ ಇರ್ತದೆ. ನಿಮ್ಮ ಸುರ್ಪದಿನಲ್ಲಿ ಇರ್ತಕ್ಕಂತಹ ಲೆಕ್ಕಾಚಾರಗಳು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ನೀವು ಪಾರ್ಟ್ನರ್ಶಿಪ್ ಸೇರ್ಕೊಳ್ಳೋದಾಗಲಿ, ಆಫೀಸ್ ಮಾಡಿಕೊಂಡು ದೊಡ್ಡ ಇನ್ವೆಸ್ಟ್ ಮಾಡಿ ಕೂತ್ಕೊಳ್ಳೋದಾಗಲಿ, ಅಥವಾ ಇನ್ಯಾರೋ 4 ಜನಕ್ಕೆ ಇನ್ವೆಸ್ಟ್ ಮಾಡೋದಾಗಲಿ, ಅಥವಾ ಇನ್ಯಾರ ಜೊತೆ ಸೇರಿಕೊಂಡು ಬೇರೆ ಬೇರೆ ಪ್ರೋಗ್ರಾಮ್ ಮಾಡೋದಾಗಲಿ ಮಾಡಿದ್ರೆ ಖಂಡಿತ ನಿಮಗೆ ನಷ್ಟ ಆಗ್ತದೆ. ಇದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳು ನಮ್ಮ ಸಮಾಜದಲ್ಲಿದ್ದಾವೆ. ಒಂದ್ಸರಿ ತೆಗೆದು ನೋಡ್ಕೊಳ್ಳಿ, ನಾವು ಹೇಳ್ತಿರೋದು ಕರೆಕ್ಟಾ ಇಲ್ವಾ ಅಂತ. ಯಾಕಂದರೆ ನಾವು ನಮ್ಮ ಗ್ರಹಗತಿಗಳು ಏನು ರೂಲ್ ಮಾಡುತ್ತೆ ಅದೇ ನಮಗೆ, ಅದನ್ನು ಬಿಟ್ಟು ನಾವು ಬೇರೆ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಕಮಿಷನ್ ಆಧಾರದಲ್ಲಿ, ಕಾಂಟ್ರಾಕ್ಟ್ ಆಧಾರದಲ್ಲಿ, ಮತ್ತು ಏಜೆನ್ಸಿ, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗು, ನೆಟ್ವರ್ಕಿಂಗು, ಈ ಥರ ಸಂಬಂಧ ವಿಚಾರದಲ್ಲಿ ಇವು ನಮಗೆ ಭಾಳ ಅದ್ಭುತವಾದಂಥ ವಿಚಾರಗಳನ್ನು ತಂದುಕೊಡ್ತದೆ. ಈಗ ಭಾಳ ಜನ ನಮಗೆ ನೋಡಬಹುದು, ಸ್ವಿಗ್ಗಿ ಅಂತೆ, ಅದಂತೆ ಇದಂತೆ ಯಾವುದೋ ಆಹಾರವನ್ನು ತಗೊಂಡು ಸಪ್ಲೈ ಮಾಡ್ತಕ್ಕಂಥ, ಅದು ಕೂಡ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಅದು ಕೂಡ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಈ ಥರ ಯಾವುದೇ ಒಂದು ವಸ್ತುಗಳಾಗಲಿ ಯಾವುದೇ ಆಗಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಅರ್ಥ ಏನು, ನೀವು ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತಾ ಇರಬೇಕು, ಓಡಾಡ್ತಾ ಇರಬೇಕು. ನೋಡಿ, ಡ್ರೈವಿಂಗು ಅಷ್ಟೇ. ಎಷ್ಟೋ ಜನ ಟೂರಿಸ್ಟ್ಗಳು ನೀವು ಗಾಡಿಗಳು ಹಾಕೊಂಡಿದ್ದೀರಾ, ವಾಹನಗಳು ತೊಗೊಂಡಿದ್ದೀರಾ, ಕಾರ್ಗಳು ತೊಗೊಂಡಿದ್ದೀರಾ, ಅದು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಸಂಚಾರ ಮಾಡ್ತಾ ಇರಬೇಕು. ಇಲ್ಲ ಆಗೋದೇ ಇಲ್ಲ. ಭಾಳ ಜನ ಹೇಳ್ತಾರೆ, ಇಲ್ಲ ನಾವು ಸುತ್ತಾ ಇರಬೇಕು, ಅವಾಗ ಖುಷಿ ನನಗೆ ಅಂತಾರೆ. ಅಂದರೆ ನಿಮ್ಮ ಒಳಗಡೆ ಆ ತತ್ವ ಇದೆ ಅಂತ. ಆ ತತ್ವ ಇದ್ದರೆ ನಿಮ್ಮನ್ನ ಹತ್ರ ಓಡಾಡಿಸುತ್ತದು, ಓಡಾಡಿದ್ರೆ ಅದಕ್ಕೆ ತೃಪ್ತಿ, ಆವಾಗಲೇ ನಿಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಈ ಗ್ರಹಗತಿಗಳ ತತ್ವವನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಯಾವ ಗ್ರಹ ಇವನ್ ಬರ್ತ್ ನಂಬರ್ ನಿಮ್ಮ ರೂಲ್ ಮಾಡ್ತಾ ಇದೆಯಾ, ಫ್ಯೂಚರ್ ನಂಬರ್ ರೂಲ್ ಮಾಡ್ತಾ ಇದೆಯಾ, ಅಥವಾ ನಕ್ಷತ್ರ ಅಧಿಪತಿ ನಿಮ್ಮ ರೂಲ್ ಮಾಡ್ತಿದ್ಯಾ, ಇದರ ವೈಶಿಷ್ಟ್ಯ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಆದರೆ ನೀವೇನು ಮಾಡ್ತೀರಿ, ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಹೋಗಿ ಯಾವುದೋ ಸಿಕ್ಕಾಕೊಳ್ತೀರಿ. ಅದು ಕರ್ಮಗಳ ಫಲ ಅಂತ ಹೇಳ್ತೀವಿ. ಅಥವಾ ಯಾವುದೋ ಒಂದು ಫ್ರೆಂಡ್ಸ್ ಮಾಡ್ತಿದ್ದ, ಅವ್ನು ತುಂಬ ಕ್ಲಿಕ್ ಆಗಿದ್ದಾನೆ, ಅಥವಾ ಯಾರೋ ನಿಮ್ಮ ಮನೇಲಿ ಹುಟ್ಟರೋರು ಯಾರೋ ಒಬ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ಮಾಡ್ಕೊಂಡು ಹೋಗ್ತೀರಾ, ಅದು ನಿಮಗೆ ಆಸ್ಪದ ಕೊಡೋದಿಲ್ಲ. ಅದು ಕನ್ವಿನ್ಸ್ ಆಗೋದಿಲ್ಲ, ಅದು ಕರೆಕ್ಟಾಗಿ ಅದು ಕಮಿಟ್ ಆಗೋದಿಲ್ಲ. ಅದು ಯಾಕಂದರೆ ನಿಮ್ಮ ತತ್ವ ನಿಮಗಿದ್ದೇ ಇರ್ತದೆ. ಅದರಿಂದ ಈ ತಾರೆ ಕೊಡ್ತಕ್ಕಂಥ ವ್ಯಕ್ತಿಗಳು ಬಹಳ ಬಹಳ ಎಚ್ಚರಿಕೆಯಿಂದ, ಬಹಳ ಹುಷಾರಾಗಿ, ಈ ಫೈನಾನ್ಸ್ ಅಂತೂ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಬರೋದಿಲ್ಲ. ಇವತ್ತು ಭಾಳ ಜನ ನಾನು ನೋಡಿದ್ದೀನಿ, ಭಾಳಷ್ಟು ಜನಗಳನ್ನ ಇದು ಬಡ್ಡಿಗೆ ಹಣ ಬಿಡ್ತಕ್ಕಂಥದ್ದು. ಇಲ್ಲ, ಬಡ್ಡಿಗೆ ಹಣ ಬಿಟ್ಟಿದ್ದೀನಿ, ಅದು ಸುತ್ತಾಡ್ಕೊಂಡು ತಗೊಂಬತ್ತೀನಿ ಅಂತಂದರೆ, ಈ ರಾಹು ಕೇತುಗಳು ಜನ್ಮದಲ್ಲಿದ್ದರೆ, ಅಥವಾ ಗುರು ಕೇತು ರಾಹು ಕೇತುಗಳು ಜನ್ಮದಲ್ಲಿತ್ತು ಅಂದರೆ, ನೀವು ಕೊಟ್ಟಿದ್ದ ಹಣ ಯಾವುದೇ ಕಾರಣ ವಾಪಸ್ ಬರಲ್ಲ. ಪಾಪ ಯಾರಿಗೋ ಒಂದು ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತೀರ, ಸ್ಟಾರ್ಟಿಂಗಲ್ಲಿ ಒಂದು 1000 ರೂಪಾಯಿ ಕೊಟ್ಟಿರ್ತೀನ, ಅವ್ನು ಚೆನ್ನಾಗಿ ಬಡ್ಡಿ ತಂದು ಕೊಟ್ಬಿಡ್ತಾನೆ. ಬಸ್ ಕ್ಲಾಸ್ ಬಡ್ಡಿ ತಂದು ಕೊಡ್ತಾನೆ, ಒಳ್ಳೆ ನಿಯತ್ತು ಮನುಷ್ಯ ಅಂದ್ಬಿಟ್ಟು ಏನು ಮಾಡ್ತೀರಾ, ಅವ್ನಿಗೆ 10,000 ಕೊಡ್ತೀರಾ, ಅವ್ನು ಅವಾಗ ಅದು ಕಟ್ತಾನೆ, ಫಸ್ಟ್ ಕ್ಲಾಸಾಗಿ ಕಟ್ತಾನೆ, ಏನು ತಲೆ ಕೆಡ್ಸ್ಕೊಳ್ಳೋದು ಅವನು. 10,000 ಕೊಟ್ಬಿಟ್ನಲ್ಲ, ಒಳ್ಳೆ ನಿಯತ್ತು ಬರ್ಸ್ಬಿಡಪ್ಪ, ಈ ಥರ 4 ಜನ ಇದ್ರೆ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಅವ್ನು ಇನ್ನೇನೋ ಒಂದು ಸಮಸ್ಯೆಗೆ 1 ಲಕ್ಷ ಕೊಡ್ತೀರಾ, ಆಯಿತಾ, ಅವನು ಅವಾಗೂ ಕಟ್ಬಿಡ್ತಾನೆ. ನೋಡಿ, ವಿಧಿ ಕರ್ಮಗಳು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಇದಕ್ಕೆ ಉದಾಹರಣೆ ಹೇಳ್ತೀನಿ ನಿಮಗೆ. 1 ಲಕ್ಷ ಕೊಡ್ತೀರಾ,
ಫಸ್ಟ್ ಕ್ಲಾಸ್ ತಂದು ಕೊಡ್ತೇನೆ. ಅಮ್ಮ ದೇವರು ನೀವೇ ನನ್ನ ಕಾಪಾಡಿಬಿಟ್ರಿ, ಹಾಗೆ ಹೇಗೆ ನನ್ನ ಬಿಸ್ನೆಸ್ ಫಸ್ಟ್ ಕ್ಲಾಸ್ ನಡೀತಾ ಇದೆ ಅಂತ. ನಿಮಗೆ ಅವನು ಕೊಡ್ತಾ ಕೊಡ್ತಾ ನಿಮಗೆ ಇನ್ನೊಂದಷ್ಟು ಆಸೆ, ಇನ್ನೇನೋ ಒಂಚೂರು ಡೆವಲಪ್ಮೆಂಟ್ ಮಾಡೋಣ, ಇನ್ನೇನೋ ಒಂಚೂರು ಡೆವಲಪ್ ಮಾಡೋಣ ಅಂತ. ಆವಾಗ ಅವ್ನಿಗೋಗ್ಬಿಟ್ಟು 10 ಲಕ್ಷ ಕೊಡ್ತೀರಾ, ಅವನು ಓಡೋಗ್ಬಿಡ್ತಾನೆ. ಈ ಥರ ಎಷ್ಟು ಸಮಾಜದಲ್ಲಿ ಆಗಿದೆ ಅಂತಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದು ಕರೆಕ್ಟಾ ಇಲ್ವಾ ಅಂತ. ಸಾಮಾಜಿಕ ಬದುಕಿನಲ್ಲಿ ನಷ್ಟ ಉಂಟು ಮಾಡ್ಕೊಳ್ಳೋದಕ್ಕೆ ನಮ್ಮ ಗ್ರಹಗತಿಗಳು ನಮಗೆ ಪ್ರೇರೇಪಣೆಯನ್ನು ಮಾಡ್ತವೆ ಬೇರೆ ಬೇರೆ ಪರ್ಸನ್ಗಳಿಂದ. ಅದಕ್ಕೆ ಈ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಯಾವುದೇ ರೂಪದಲ್ಲಾಗಲಿ, ಬಡ್ಡಿ ರೂಪದಲ್ಲಾಗಲಿ ಅಥವಾ ಯಾವುದೇ ರೂಪದಲ್ಲಾಗಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದು ಅನ್ನೋದು ಇದಕ್ಕೋಸ್ಕರನೇ. ಅದು ಹೆಂಗೆ ಕಲೆಕ್ಟ್ ಆಗುತ್ತೆ ನಿಮಗೆ, ಅದಕ್ಕೆ ಡಬ್ಬಲ್ ತ್ರಿಬ್ಬಲ್ಲು ಓಟೋಗ್ಬಿಡ್ತದೆ. ಇವತ್ತು ಭಾಳ ಜನ ಈ ಥರ ಸಿಕ್ಕಾಕೊಂಡು, ಅದು ಎಸ್ಪೆಷಲಿಗೆ ಈ ತಾರೀಕಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳಲ್ಲಿ, ಆದರೂ ಸ್ತ್ರೀಯರಿಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ನೋಡಿ ಇದು ಈ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಸ್ತ್ರೀಯರು ತಮ್ಮ ಮನೆಯಲ್ಲಿ ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನೇನೋ ಒಂಚೂರು ಸಂಪಾದನೆ ಮಾಡೋಣ, ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೂ ಮಾಡಿಲ್ಲ ಅಂತೇಳಿ ಕೆಲವು ಫ್ರೆಂಡ್ ಸರ್ಕಲ್ಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಫೈನಾನ್ಸನ್ನು ಕೊಡಿಸ್ಬಿಟ್ಟು, ಆ ಫೈನಾನ್ಸ್ ಕೊಡಿಸಿದ್ರು ಓಡೋಗ್ಬಿಟ್ಟು ಇವ್ರು ಸಿಕ್ಕಾಕೊಂಡು ಇವರು ಒಂದು ನರಕ ಅನುಭವಿಸ್ತಾ ಇದ್ದಾರೆ ಅದನ್ನು ತೀರ್ಸೋದಕ್ಕೆ ಅಂತಂದರೆ. ಯಾಕಂದರೆ ಮಧ್ಯದಲ್ಲಿ ನಿಂತ್ಕೊಂಡು ಯಾರು ಕೊಡಿಸಿರ್ತಾರೆ ಅವ್ರನ್ನ ಇಟ್ಕೊಂಡಿರ್ತಾರೆ, ಕೊಟ್ಟಿರೋರು ತೊಗೊಂಡಿರೋರು ಓಡೋಗ್ಬಿಟ್ಟಿರ್ತಾರೆ. ಈ ಥರ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಸ್ತ್ರೀಯರು ಕುಟುಂಬದಲ್ಲಿ ಈ ಥರ ಮಾಡ್ಕೊಂಡು ಸಿಕ್ಕಾಕೊಂಡಿದ್ದೀರಾ. ಅವರೆಲ್ಲ ಈ ಒಂದು ವೈಬ್ರೇಷನ್ ಇರ್ತಕ್ಕಂಥವ್ರೆ. ಅದಕ್ಕೆ ಜಾಮೀನು ಕೊಡೋದಾಗಲಿ, ಸೆಕ್ಯೂರಿಟಿ ಕೊಡೋದಾಗಲಿ, ಸಾಲ ಕೊಡಿಸೋದಾಗಲಿ, ನಮಗೂ ಕೊಡಿಸೋದಾಗಲಿ, ಇವ್ರ ಹತ್ರ 2% ತಗೊಳ್ಳೋದು, ನಿಮ್ಮ ಹತ್ರ 2% ತಗೊಳ್ಳೋದು, ಇಲ್ಲಿ 4% ಕೊಟ್ಬಿಡೋದು, ಏನು ಬಡ್ಡಿ ಆಸೆ. ಆ 2% ಕೊಡೋದಿರಲಿ, ಪಾಪ ಇವ್ರ ತಲೆ ಮೇಲೆ ಲೈಫ್ ಲಾಂಗ್ ಕಟ್ಟೋದ್ರ ಬಂದ್ಬಿಡ್ತದೆ. ಅದಕ್ಕೆ ಅವ್ನು ಓಡ್ಬಿಡ್ತಾನೆ. ಅವನು ಹೆಂಗಸರೇ ಜಗಳ, ಹೆಂಗಸರೇ ಕದನಗಳಾಗೋಗಿದೆ ಇವತ್ತು ಪ್ರಪಂಚದಲ್ಲಿ. ಸುಮಾರು ಜನ ಇವತ್ತು ಸಾಮಾಜಿಕವಾಗಿ ಇವತ್ತು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಆವಾಗ ಒಂದ್ಸರಿ ತೆಗೆದು ನೋಡ್ಕೊಳ್ಳಿ, ನೀವು ಹುಟ್ಟಿರ್ತಕ್ಕಂಥ ತಾರೀಕು 4, 13, 22, 31 ಅಥವಾ ಸ್ವಾತಿ ನಕ್ಷತ್ರ, ಆರಿದ ನಕ್ಷತ್ರ, ಶತಭಿಷ ನಕ್ಷತ್ರ ಹುಟ್ಟಿದ್ದೀರಾ ಅಂತೇಳಿ. ಯಾರ್ಯಾರು 4, 13, 22, 31 ತಾರೀಕಲ್ಲಿ ಬರ್ತಾ ಆಗ್ತಿದ್ದೀರಾ, ಇವರೆಲ್ಲರೂ ಕೂಡ ಕಾರ್ಯ ಹಿನ್ನಡೆ ಆಗ್ತಕ್ಕಂಥದ್ದು ನಡೀತಾ ಇರ್ತದೆ. ಯಾಕಂದರೆ ರಾಹು ಅಂದ್ರೆ ತಡೆ ಅಂತ ಆಗಲೇ ಹೇಳಿದೆ. ರಾಹು ಅಂದರೆ ಒಂದು ಜನ್ಮದೋಷ, ನೆನ್ಪಿಟ್ಕೊಳ್ಳಿ. ರಾಹು ಅಂದರೆ ಒಂದು ಜನ್ಮದೋಷ, ಕೇತು ಅಂದರೆ ಒಂದು ಜನ್ಮದೋಷ, ಶನಿ ಅಂದರೆ ಒಂದು ಜನ್ಮದೋಷ. ಹೀಗೆ ಹಲವಾರು ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗ ಬರ್ತಕ್ಕಂಥ ಜನ್ಮದೋಷಗಳಿದ್ದಾವೆ. ಆದರೆ ಆ ಜನ್ಮದೋಷದಲ್ಲಿ ನಾವು ಹುಟ್ಟುಬಿಟ್ಟಿವಿ ಅಂತಂದಾಗ ನಾವು ಹೇಗೆ ಸಕ್ಸಸ್ಫುಲ್ ಆಗಿ ಸಾಧ್ಯ ಅಂತಂದರೆ, ಮೊದಲು ಮಾಡಬೇಕು ಕೆಲಸ ಏನಪ್ಪ ಅಂದರೆ, ಯಾರು 4, 13, 22, 30 ತಾರೀಕಲ್ಲಿ ಬರ್ತಾಗಿದ್ದೀರಾ ಅಥವಾ ಸ್ವಾತಿ ನಕ್ಷತ್ರ, ಆರಿದ ನಕ್ಷತ್ರ, ಶತಭಿಷ ನಕ್ಷತ್ರ ಯಾರು ಹುಟ್ಟಿದ್ದೀರಾ, ಇವರೆಲ್ಲರೂ ಕೂಡ ಈ ಜನ್ಮದೋಷವನ್ನು ಫಸ್ಟ್ ಪರಿವರ್ತನೆ ಮಾಡ್ಕೊಂಡು ಆದಮೇಲೆ ನಾನು ಆಗಲೇ ಹೇಳ್ತಕ್ಕಂಥ ಸಂಚಾರಿ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡು ವಿತೌಟ್ ಇನ್ವೆಸ್ಟ್ಮೆಂಟು ಸಂಚಾರ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಭಾಳಷ್ಟು ಯಶಸ್ವಿಯನ್ನು ಗಳಿಸ್ತೀರಿ. ಯಾಕಂದರೆ ರಾಹು ಅಂತಕ್ಕಂಥನು ನೋಡಿ, ಇವಾಗ ಗೋಚಾರದಲ್ಲಿ ವೃಷಭ ರಾಶಿಯಲ್ಲಿ ರಾಹು 1 ವರ್ಷ ಇರ್ತಾನೆ. ರಾಹು ಅಲ್ಲಿ ವೃಷಭ ರಾಶಿಯಲ್ಲಿ ರಾಹು ಯಾವಾಗಲೂ ಪಾಸಿಟಿವ್ ಆಗಿರ್ತಾನೆ, ದಿಢೀರ್ನ ದುಡ್ಡು ಕೊಟ್ಬಿಡ್ತಾನೆ, ದಿಢೀರ್ನ ಅಂತಸ್ತು ಕೊಡ್ತಾನೆ ಅಂತಕ್ಕಂಥದ್ದು. ಅದೇ ಮಿಥುನ ಲಗ್ನ ಇದ್ದಾಗ ಇಡೀ ಜಗತ್ತಿಗೆ ಕರೋನಾ ಕೊಟ್ಟಿರ್ತಕ್ಕಂಥನು. ಎಷ್ಟು ಅದ್ಭುತವಾಗಿದೆ. ಅದಕ್ಕೆ ನಾವು ಪಾಸಿಟಿವ್ ಆಗಿದ್ದಾಗ ನಾವು ಪಾಸಿಟಿವ್ ಆಗಿ ಕೆಲಸ ಆಗ್ತದೆ, ನೆಗೆಟಿವ್ ಆಗಿದೆ ನೆಗೆಟಿವ್ ಆಗಿ ಕೆಲಸ ಆಗ್ತದೆ. ಅದಕ್ಕೆ ಈ ದೋಷವನ್ನು ಪರಿವರ್ತನೆ ಮಾಡ್ಕೊಂಡಾದ್ಮೇಲೆ ನೀವು ಇವೆಲ್ಲ ಮಾಡಬೇಕು. ಇನ್ ಕೇಸು ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅದು ಗೊತ್ತು ಇದು ಗೊತ್ತಿಲ್ಲ ಅಂದರೆ ರಾಹು ನೆಗೆಟಿವ್ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೇನೆ. ನಿಮ್ಮ ಹಸ್ತರೇಖೆಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನಾನು 4ನೇ ತಾರೀಕು ಹುಟ್ಟಿದ್ದೀನ, 13 ಹುಟ್ಟಿದ್ದೀನ, 22 ಹುಟ್ಟಿದ್ದೀನ, 31 ಹುಟ್ಟಿದ್ದೀನ ಅಂತ. ಆದರೆ ಎಲ್ಲದೂ ಕಾರ್ಯ ಹಿನ್ನಡೆ ವಿಘ್ನ ಆಗ್ತಿದೆ ಅಂತ ಹೇಳ್ತೀರಾ. ಆದರೆ ಈ ರಾಹು ದೋಷದಲ್ಲಿ 5 ಥರದ ರಾಹು ದೋಷಗಳು ಇರ್ತದೆ, ನೆನ್ಪಿಟ್ಕೊಳ್ಳಿ. ರಾಹು ದೋಷದಲ್ಲಿ 5 ಥರ ರಾಹು ದೋಷಗಳ. ನಿಮಗೆ 5 ದೋಷಗಳಲ್ಲಿ ಯಾವ ಥರದ ದೋಷಗಳು ಅಂತಕ್ಕಂಥ ನೀವು ತೋರಿಸ್ಕೊಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ರಾಹು 1 ಅಂತ ಹೇಳ್ತಾ ಇರ್ತೀವಿ. ಆಗ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ಬುಧನ ಪರ್ವದ ಕೆಳಗಿರ್ತಕ್ಕಂತಹ ಈ ಲೆಫ್ಟ್ ಇರ್ತಕ್ಕಂಥ ಈ ಭಾಗವನ್ನೇ ರಾಹುವಿನ ಪರ್ವಂತೆ. ರಾಹುವಿನ ಪರ್ವದಲ್ಲಿ ಏನಾದರೂ ಇಂಟು ಮಾರ್ಕ್ ಇದ್ದರೆ ನಿಮಗೆ ಈ ರಾಹು ದೋಷಗಳು ಇರ್ತದೆ. ನೀವು ಏನೇ ಒಂದು ಕೆಲಸ ಕಾರ್ಯ ಮಾಡೋಕೆ ಹೋದ್ರೂ ಕೂಡ ಎಲ್ಲ ಹಿನ್ನಡೆ ತಡೆ ಆಗ್ತಿರ್ತದೆ. ಜೊತೆಗೆ ನಿಮ್ಮ ಮದುವೆ ಜೀವನ ಹೇಳ್ತಕ್ಕಂಥವನು ಇವನೇ. ಈ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ ಅದು ಡಿವೋರ್ಸ್ ತನಕ ಕೂಡ ಹೋಗುತ್ತೆ. ಒಂದ್ಸರಿ ಮದುವೆ ಆದಮೇಲೆ ಕೆಲಸ ಕಾರ್ಯ ಕಡೆ ಗಮನ ಕೊಡ್ತೀವಿ, ಜವಾಬ್ದಾರಿ ಅಂತ ಅನ್ಕೋತೀವಿ. ಆದರೆ ಇಲ್ಲಿ ಮ್ಯಾರಿಡ್ ಲೈಫ್ ಹಾಳಾಗೋದಾಗುತ್ತೆ, ಕೆಲಸನೂ ಹೋಗುತ್ತೆ ಅಥವಾ ಮ್ಯಾರಿಡ್ ಲೈಫ್ ಹೋಗ್ತದೆ. ನಾವು ಅತಂತ್ರ ಆಗ್ಬಿಟ್ಟು ಬೀದಿಲಿ ಕೋರ್ಟಿಂದ ಸ್ಟೇಷನ್, ಕೋರ್ಟಿಂದ ಬೀದಿ, ಆ ಊರು ಈ ಊರು, ಆ ಜನ ಈ ಜನ ಅಂತ ಅಲಿತಾ ಇರ್ತೀವಿ. ಈ ಥರ ಮಾಡಿಕ್ಬಿಡ್ತಾನೆ ಈ ರಾಹು. ಅದು ಇದು ಮಾಡಬೇಕು. ಜೊತೆಗೆ ಈ ರೀತಿ ಏನಾದರೂ ರಾಹುವಿನ ಭಾಗದಲ್ಲಿ ಈ ಥರ ಬಂತು ಅಂದರೆ ಈ ಲೈನಲ್ಲಿ ಈ ಥರ ಬಂದು ಆ ಮೇಲ್ಭಾಗದ ಈ ಥರ ಸೀಳಿದ್ರೆ ಇದನ್ನು ಕೂಡ ನಾವು ಸರ್ಪದ ಬಾಯಿ ಅಂತ ಹೇಳ್ತೀವಿ, ಸರ್ಪ ಮೌತ್ ಅಂತ ಹೇಳ್ತೀವಿ, ಸ್ನೇಕ್ ಮೌತ್ ಅಂತ ಹೇಳ್ತೀವಿ. ಈ ಥರ ಏನೋ ಬಂತು ಅಂದರೆ ಕೂಡ
ನೀವು ಏನೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ಫುಲ್ ಆಗಲ್ಲ, ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಈ ಒಂದು ಲೈನ್ಸ್ ಏನಿದೆ, ಈ ರೀತಿ ಅಡ್ಡಡ್ಡ ಲೈನ್ಸ್ಗಳೇನಿದೆ ಈ ಜಾಗದಲ್ಲಿ ತೋರಿಸ್ತಕ್ಕಂಥದ್ದು ಜಾಗ ಅಂತ ಇಲ್ಲಿ ಬರ್ದಿದ್ದೀನಿ. ಈ ಲೈನ್ಸ್ಗಳು ಕೂಡ ಏನಾದರೂ ವ್ಯತ್ಯಾಸ ಆಯಿತು ಅಂದಾಗ ನಿಮಗೆ ಕೆಲಸ ಕಾರ್ಯಗಳು ಎಲ್ಲಾದರೂ ಕೂಡ ಅರ್ಧಂಬರ್ಧ ಕೆಲಸ, ಈ ಕೆಲಸ 3 ದಿವಸ, ಆ ಕೆಲಸ 3 ದಿವಸ, ಇದೊಂದು 3 ತಿಂಗಳು, ಅದೊಂದು 3 ತಿಂಗಳು, ಏನೇ ಪ್ರಯತ್ನ ಪಟ್ಟರು ಕೂಡ ಹೆಚ್ಚು ದಿವಸ ನಿಂತ್ಕೊಳ್ಳೋಕೆ ಆಗೋದೇ ಇಲ್ಲ. ಧನ ನಷ್ಟ, ಉದ್ಯೋಗ ನಷ್ಟ, ವ್ಯವಹಾರ ನಷ್ಟ, ವ್ಯಾಪಾರ ನಷ್ಟ, ಎಲ್ಲೇ ನೋಡಕ್ಕೆ ಹೋದ್ರೂ ಕೂಡ ಒಂದು ಅತಂತ್ರವಾಗಿರ್ತಕ್ಕಂಥ ಸ್ಥಿತಿ ಈ ರೀತಿ ಬಂದ್ಬಿಡ್ತದೆ. ಆಮೇಲೆ ಸೂರ್ಯ ನೀಚನಾಗಿದ್ದರೆ ನೋಡ್ಬಿಟ್ಕೊಳ್ಳಿ, ನೋಡಿ ಇದು ಸೂರ್ಯನ ಬೆರಳು, ಸೂರ್ಯನ ಕೆಳಗಿರ್ತಕ್ಕಂಥ ಸೂರ್ಯ ಪರ್ವ, ಈ ಥರ ಏನಾದರೂ ಈ ಗೆರೆಗಳು ಇತ್ತು ಅಂದಾಗ, ಯಾಕಂದರೆ ಸೂರ್ಯ ಉಚ್ಚವಾಗಿರಬೇಕು ಅಂದರೆ ನಾನು ಹಿಂದಿನ ಕಾರ್ಯಕ್ರಮ ತೋರಿಸ್ಕೊಟ್ಟಿದ್ದೀನಿ, ಸ್ಟ್ರೈಟ್ ಲೈನ್ ಇರಬೇಕು ಕ್ಲೀನಾಗೆ. ಅದೇ ಈ ರೀತಿ ಏನಾದರೂ ಕಟ್ ಆಗಿದ್ದರೆ ಲೈನ್ಸು, ಈ ಸ್ಟ್ರೈಟ್ ಆಗಿರ್ತಕ್ಕಂಥ ಲೈನು ಏನಾದರೂ ಕಟ್ ಆಗಿದ್ದರೆ ಅದು ರಾಹುಗ್ರಹಣದ ಸಂಖ್ಯೆ, ರಾಹುಗ್ರಹಣದ ಒಂದು ದೋಷ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇವರು ಕೂಡ ಎಲ್ಲವೂ ಇದ್ದು ಎಲ್ಲೋ ಕೆಲಸ ಮಾಡ್ಕೊಂಡಿರ್ತೀರ, ಏನೇ ಮಾಡಿದ್ರು ಕೂಡ ಅತೃಪ್ತಿ, ಏನೇ ಮಾಡಿದ್ರು ಬೆಳವಣಿಗೆ ಆಗಲ್ಲ, ನಿಮ್ಮ ಜೊತೆ ಇರೋಲ್ಲ, ಎಲ್ಲೆಲ್ಲೋ ಹೊಟ್ಟೋಗ್ತಾ ಇರ್ತಾರೆ. ಆದರೆ ನೀವು ಮಾತ್ರ ಅಲ್ಲೇ ತಂಡ ಹೊಡ್ಕೊಂಡು ಕೂತಿರ್ತೀರ. 10 ವರ್ಷ, 15 ವರ್ಷ, 20 ವರ್ಷ ಏನು ಮಾಡ್ರೂ ಮುಂದಕ್ಕೆ ಹೋಗಲ್ಲ. ಈ ರೀತಿ ದೋಷ ಆದಾಗ ಈ ರೀತಿ ರಾಹು 2 ಅಂತ ಹೇಳ್ತೀವಿ. ರಾಹು 2 ಅಂತಕ್ಕಂಥ ಈ ಭಾಗದಲ್ಲೂ ಕೂಡ ಈ ಲೈನ್ ಏನಾದರೂ ಕೆಳಗಡೆ ಬಾಗಿದ್ರೆ, ಅಂದರೆ ಹೃದಯ ರೇಖೆ ಕೆಳಗಡೆ ಬಾಗಿದ್ರು ಕೂಡ ನೀವು ಏನೇ ವ್ಯಾಪಾರ ಮಾಡಿದ್ರು ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ಅದರಿಂದ ಈ ಜನ್ಮ ದೋಷವನ್ನು ಪರಿವರ್ತನೆ ಮಾಡಿಕೊಂಡು ಭಾಗ್ಯ ಸಂಖ್ಯೆ ಏನು ಹೇಳ್ತದೆ ಆ ಭಾಗ್ಯ ಸಂಖ್ಯೆ ಮುಖಾಂತರ ನೀವು ಕೆಲಸ ಕಾರ್ಯಗಳು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ 4, 13, 22, 34 ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಅದೃಷ್ಟ ತರ್ತಕ್ಕಂಥ ಒಂದು ಯೋಗ ಫಲ. ಇದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.